ಮೊದಲು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ಹೃದಯಪೂರ್ತಿ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಬಂದು ಈ ಹಾಡು ನಮ್ಮ ರಿಲೀಸ್ ಮಾಡಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಸರ್ ಹೊರಟರು, ಬಟ್ ಇದೇ ಥರ ಅವ್ರ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋ ಕಂಪ್ಲೀಟ್ ಆ್ಯಕ್ಟರ್ ದ ಲೆಜೆಂಡ್ರಿ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಪಡೆದ ಮೋಹನ್ ಲಾಲ್ ಸರ್ ಜೊತೆ ಒಂದು ಅವಕಾಶ ಸಿಕ್ಕಿದ್ದು ನಂದಾ ಸರಿಂದ. ಸೊ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು, ಯಾಕಂದರೆ ಪ್ರತಿ ಹೆಜ್ಜೆಯಲ್ಲೂ ಅವ್ರು ನನಗೆ ತುಂಬ ಸಹಾಯ ನೀಡಿದ್ದಾರೆ. ಆಮೇಲೆ ಈ ಆಪರ್ಚುನಿಟಿ ಕೊಟ್ಟಿದ್ದಾರೆ, ಮತ್ತು ಹೇಗೆ ಒಬ್ಬ ಆ್ಯಕ್ಟ್ರ್ ಇರಬೇಕು, ಒಬ್ಬ ಕಲಾವಿದ ಇರಬೇಕು ಅಂತ ತುಂಬ ಗೈಡೆನ್ಸ್ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು. ಆಮೇಲೆ ಲಾಲ್ ಸರ್ ಜೊತೆ ಒಂದು ಚಿಕ್ಕ ಘಟನೆ ಹೇಳ್ತೀನಿ. ನಾವು ಇದು ಒಂದು ಆ್ಯಕ್ಷನ್ ಸೀನ್ ಮಾಡಬೇಕಾದ್ರೆ ಆವಾಗ ಒಂದು ಫೈಟ್ ಇತ್ತು, ಅದ್ರ ಬಗ್ಗೆ ಜಾಸ್ತಿ ಹೇಳಲ್ಲ. ಬಟ್ ನಾನು ಓಡಿ ಬಂದು ಒಂದು ಆ್ಯಕ್ಷನ್ ಥರ ಇತ್ತು. ರಿಹರ್ಸಲ್ ಮಾಡಿದ್ದೆ, ಬಟ್ ಫಸ್ಟ್ ಟೇಕು ಸೆಕೆಂಡ್ ಟೇಕಲ್ಲಿ ನನಗೆ ಬರಲಿಲ್ಲ. ನಾನು ಸ್ವಲ್ಪ ನರ್ವಸ್ ಅದೇ ಫಸ್ಟ್ ಡೇ ಅವ್ರ ಜೊತೆ ಶೂಟಿಂಗ್ ಇದ್ದಾಗ. ಸೊ ಆವಾಗ ಆ್ಯಕ್ಷನ್ ಮಾಸ್ಟರ್ ಕೇಳಿದ್ರು ಏನಾಯಿತು. ಇಲ್ಲ ಸರ್ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ಲಾಲ್ ಸರ್ ಬಂದು ಇಲ್ಲ ಹೇಳು ಧೈರ್ಯ ತುಂಬಿ ಅವ್ರಿಗೆ ಕೇಳಿದ್ರು ಏನಾಯ್ತು ಅಂತ. ಸೊ ನಾನು ಹೇಳಿದೆ, ಸರ್ ನನ್ನ ಲೆಫ್ಟ್ ಲೆಗ್ ಸ್ವಲ್ಪ ವೀಕ್ ಇದೆ, ರೈಟ್ ಲೆಗಲ್ಲಿ ಜಂಪ್ ಜಾಸ್ತಿ ಸಿಗುತ್ತೆ ಅಂತ. ಸೊ ಅವ್ರು ಹೇಳಿದ್ರು ಇಲ್ಲ ಬಾಬಾ ಇಲ್ಲಿ ಪೊಸಿಷನ್ ಚೇಂಜ್ ಮಾಡೋಣ, ನೀನು ಚೆನ್ನಾಗಿ ಕಾಣಬೇಕು, ಇವಾಗ ಆ್ಯಕ್ಷನ್ ಚೆನ್ನಾಗಿ ಕಾಣುತ್ತೆ, ನಿನ್ನ ಮೊದಲನೇ ಸಲ ಇಷ್ಟೊಂದು ಜನರದ ಮುಂದೆ ಬರ್ತಿದ್ಯಾ ಅಂತ. ಸೊ ಆ ಥರ ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಅವರು ಅದು ಬರೀ ಒಂದು ಚಿಕ್ಕ ಘಟನೆ, ಆ ಥರ ಹಲವಾರು ಘಟನೆಗಳಿದ್ದಾವೆ. ಅವರೇ ನನಗೆ ನನಗೂ ನಯನ್ಗೆ ಮಲಯಾಳಂ ಬರ್ತಾ ಇರಲಿಲ್ಲ. ಸೊ ಅವ್ರು ಬಂದು ಕೂರಿಸಿ ಇದಂಗೆ ಅಂತ ಪ್ರೊನೌನ್ಸಿಯೇಷನ್ ಹೇಳ್ತಾಯಿದ್ರು, ನಾನು ಕನ್ನಡದಲ್ಲಿ ಬರ್ಕೊಂಡು ಅದನ್ನು ಹೇಳ್ತಾ ಇದ್ದೆ. ಸೊ ತುಂಬ ಖುಷಿ ಆಯಿತು ಈ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ. ಎರಡನೇ ಸಿನಿಮಾಗೆ ಒಂದು ಪ್ಯಾನ್ ಇಂಡಿಯಾ ಲೆವೆಲ್ ಮಾಡೋದಕ್ಕೆ ಅವಕಾಶ ಎಲ್ಲರಿಗೂ ಸಿಗಲ್ಲ ಅಂತ ನನಗೆ ಗೊತ್ತಿದೆ. ಆದರೆ ನಾನು 25ನೇ ತಾರೀಕು ನೀವೆಲ್ಲ ಬರ್ತೀರಾ, ಈ ಸಿನಿಮಾ ನೋಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ, ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಬಂದು ನೋಡಿ, ಪ್ರೋತ್ಸಾಹಿಸಿ, ಬೆಂಬಲ ನೀಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಎಲ್ಲರೂ ಇವತ್ತು ಬಂದಿರೋದಕ್ಕೆ. ಥ್ಯಾಂಕ್ ಯು ಮ್ಯಾಮ್ ಅಷ್ಟು ಚೆನ್ನಾಗಿ ಮಾಡಿರೋದಕ್ಕೆ. ಆಮೇಲೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಮ್ಮ ನಿರ್ಮಾಪಕರಿಗೆಲ್ಲರಿಗೂ ಥ್ಯಾಂಕ್ ಯು ಹೇಳಬೇಕು, ಅವ್ರಿಗೆ ಅವಕಾಶ ನೀಡಿದ್ದಾರೆ. ನಮ್ಮ ಜೊತೆ ಮಾಡಿರೋ ಎಲ್ಲ ತಂತ್ರಜ್ಞರಿಗೆ ಥ್ಯಾಂಕ್ ಯು ಹೇಳಬೇಕು. ಕಲಾವಿದರಿಗೆ ನಯನ್, ವೆಲ್ಕಮ್ ಟು ಬ್ಯಾಂಗ್ಳೂರ್ ಆ್ಯಂಡ್ ಎಸ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸರಿ ಸರ್. ಹಾಂ ಅದೇ ಆ್ಯಕ್ಚುಲಿ ಲಾಲ್ ಸರ್ ಅಷ್ಟು ಕಂಫರ್ಟಬಲ್ ಫೀಲ್ ಮಾಡಿಸ್ತಾರೆ. ಎಲ್ಲರೂ ಅವ್ರು ಬಂದು ಅವ್ರು ದೊಡ್ಡ ಸ್ಟಾರ್ ಆದರೂ ಅವ್ರು ನಮ್ಮ ಲೆವೆಲ್ಗೆ ಬಂದು ಒಂದು ಮಾತಾಡ್ತಾ ಇರ್ತಾರೆ. ನಮ್ಮ ಜೊತೆ ಮಾತ್ರ ಅಲ್ಲ, ನಮ್ಮ ತಂತ್ರಜ್ಞರ ಜೊತೆ ಎಲ್ಲರ ಜೊತೆನೂ ಕೂತ್ಕೊಂಡು ಆ ಥರ ತುಂಬ ಕಂಫರ್ಟಬಲ್ ಆಗಿರ್ತಾರೆ. ಸೊ ಅದಕ್ಕೆ ಅದೊಂದು ಆ ಕೆಮಿಸ್ಟ್ರಿ ವರ್ಕ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ನೀವು ಬಂದು ನೋಡಿ ಹೇಳಬೇಕು. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಶೂಟ್ ಮಾಡ್ಬೇಕಾಗಿತ್ತಲ್ಲ? ಅದೇ ಸರ್ ಸಖತ್ತಾಯಿತು. ಶ್ರುತಿ ಮ್ಯಾಮ್ ಕೊರಿಯೋಗ್ರಫಿ, ಶ್ರುತಿ ಮಾಸ್ಟರ್ ಅವರು ಕೊರಿಯೋಗ್ರಫಿ ಮಾಡಿದ್ದು. ಅವರು ಹಲವಾರು ದೊಡ್ಡ ಸಿನಿಮಾಗಳು ಮಾಡಿದ್ದಾರೆ. ಅದು ಕೃತಿ ಮ್ಯಾಮ್. ಓಕೆ, ಎರಡನೇ ಸಿನಿಮಾನೇ ತುಂಬ ಒಂದು ದೊಡ್ಡ ಸಿನಿಮಾ ಸಿಕ್ಕಿದೆ. ಎಸ್, ಅದರ ಜವಾಬ್ದಾರಿ ಮತ್ತು ಅದ್ರ ಪ್ರಿಪ್ರೇಷನ್ ಎಲ್ಲ ಹೇಗಿತ್ತು? ಪ್ರಿಪ್ರೇಷನ್ನು ಅಂದರೆ ನನಗೆ ಮಲಯಾಳಂ ತೆಲುಗು ಬರ್ತಿರ್ಲಿಲ್ಲ. ಬಟ್ ಈ ಸಿನಿಮಾ ಮಾಡ್ತಾ ಸ್ವಲ್ಪ ಕಲ್ತಿದ್ದೀನಿ, ತೆಲುಗು ಕಲ್ತಿದ್ದೀನಿ. ಸೊ ಜಾಸ್ತಿ ಭಾಷೆ ನನಗೆ ಒಂದು ಭಯ ಇತ್ತು, ಅದು ಸರಿಯಾಗಿ ಹೇಳ್ತೀನಾ ಮಾಡ್ಬೋದಾ ಅಂತ. ಬಟ್ ಡೈರೆಕ್ಷನ್ ಟೀಮ್ ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳಬೇಕು. ಶಂಕರ್ ಸರ್ ಅವರು ಮಲಯಾಳಮಲ್ಲಿ ದೊಡ್ಡ ಡೈರೆಕ್ಟ್ರು, ಅವರು ಬಂದಿದ್ದರು ಸೆಟ್ಟಲ್ಲಿ. ನನಗೆ ಲಾಲ್ ಸರ್ಗೆಲ್ಲ ಡೈಲಾಗ್ಸ್ ಹೇಳ್ಕೊಡಾಗ ನನಗೂ ಹೆಂಗೆ ಪ್ರೊನೌನ್ಸಿಯೇಷನ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ರು. ನರೇಶ್ ಅವರು ಅಸಿಸ್ಟೆಂಟ್ ಡೈರೆಕ್ಟ್ರು, ಶೈಲು ಸರ್ ಅವರು ತೆಲುಗಲ್ಲಿ ನನಗೆ ಹೇಳ್ಕೊಡ್ತಾಯಿದ್ರು. ಸೊ ನಾವು ಇದು ಆ್ಯಕ್ಚುಲಿ ತೆಲುಗು ಮಲಯಾಳಂ ಎರಡರಲ್ಲೂ ಶೂಟ್ ಮಾಡಿದ್ದೀವಿ. ಸೊ ಅದನ್ನು ಒಂದ್ಸಲ ಮಾಡಿ ಮತ್ತೆ ಇನ್ನೊಂದ್ಸಲ 2 times ಶೂಟಿಂಗ್ ಆಗಿದೆ. ಆಮೇಲೆ ಡಬ್ಬಿಂಗ್ ಕನ್ನಡ ಹಿಂದಿ ಮಾಡಿರೋದು ಕನ್ನಡ ಡಬ್ಬಿಂಗ್ ನಾನೇ ಮಾಡಿರೋದು ಸರ್. ಬೇರೆ ಆರ್ಟಿಸ್ಟ್ಗಳ ಜೊತೆ ಹೇಗಿತ್ತು ಅದರಲ್ಲಿ? ಸಖತ್ತಾಗಿತ್ತು ಸರ್. ಎಕ್ಸ್ಪೀರಿಯನ್ಸು ಅಂದರೆ ಎಲ್ಲ ದೊಡ್ಡ ಅದು ಸೆಲೆಬ್ರಿಟೀಸ್ ಜೊತೆ ಮಾಡಂಗೆ ಅನಿಸ್ತು ಸರ್. ಬಟ್ ಅವ್ರು ಹಂಗೆ ನನಗೆ ಫೀಲ್ ಮಾಡಂಗೆ ಅನಿಸ್ಲಿಲ್ಲ. ಅಂದರೆ ಅವ್ರು ಬಂದಾಗ ಅವ್ರು ಯಾವಾಗಲೂ ತುಂಬ ಕಂಫರ್ಟಬಲ್ ಆಗಿ ಮಾತಾಡ್ತಾರೆ. ನಮ್ಮ ಗರುಡರಾಮ್ ಸರ್ ಇದ್ದಾರೆ ಈ ಸಿನಿಮಾದಲ್ಲಿ, ಅವ್ರ ಮೇನ್ ವಿಲನ್ನು. ಅವ್ರ ಜೊತೆ ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂದರೆ ಅವರು ಬಂದು ಮಾತಾಡ್ತಾರೆ. ಎಲ್ಲ ಕಡೆಯಿಂದ, ಎಲ್ಲ ಭಾಷೆಯಿಂದ ಜನರು ಇದ್ರು ಆ್ಯಕ್ಚುಲಿ. ಮರಾಠಿ ನಯನ್ ಸಾಯಿಕ ಅವ್ರು ಮರಾಠಿ ಮಾತಾಡೋದು, ತಮಿಳ್ ಮಾತಾಡೋರು, ತೆಲುಗು ಮಾತಾಡೋರು. ಸೊ ಎಲ್ಲರೂ ಬಂದು ಒಂದು ಸಿನಿಮಾ ಮಾಡಿದ್ದೀವಿ. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ.